ಬ್ಯಾಡ್ ಕಮೆಂಟ್ ಹಾಕೋ ಅಣ್ಣಗಳೇ ಅಕ್ಕಗಳೇ, ಇವುದು ನಿಮ್ಮ ಕಮೆಂಟ್ಗಳು ಏನು? ಇದು ನಿಮ್ಮ ಒಂದು ಯಾವ ಮನಸ್ಸಿಂದ ಹಾಕಿರ್ತಾರೋ ಅಥವಾ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡು ಹಾಕಿರ್ತಾರೋ, ಅರ್ಥ ಮಾಡ್ಕೊಳ್ಳೋದೇ ಹಾಕಿರ್ತಾರೋ ಗೊತ್ತಿಲ್ಲ. ವಿಡಿಯೋದಲ್ಲಿ ಕಷ್ಟ ಹೇಳ್ಕೊಂಡ್ರೆ ನಿಮಗೆ ಸೀರಿಯಲ್ ನೋಡಿದ ಥರ ಇರುತ್ತೆ. ಯಾಕಂದರೆ ನೀವು ಅದೇ ಧ್ಯಾನದಲ್ಲೇ ಇರ್ತೀರ, ಸೀರಿಯಲ್ ನೋಡಿರ್ತೀರ, ಅದೇ ಧ್ಯಾನದಲ್ಲಿ ಇರ್ತೀರ, ಅದೇ ಮಾತಾಡ್ತೀರ. ನಿಮ್ಮ ಬಗ್ಗೆ ನಾನು ಇವತ್ತು ಮಾತಾಡಲ್ಲ. ನಾನು ಒಳ್ಳೆ ಕಮೆಂಟ್ ಹಾಕಿದಾರಲ್ಲ, ಅವ್ರ ಕಷ್ಟಗಳು ಹಂಚ್ಕೊಂಡಿದ್ದಾರಲ್ಲ, ಅವ್ರದ್ದೇ ವಿಡಿಯೋ ಆಗಿರುತ್ತೆ ಇದು. ಎಷ್ಟು ಜನ ಅವ್ರ ಕಷ್ಟನ ಹಂಚ್ಕೊಂಡಿದ್ದಾರೆ, ಎಷ್ಟು ಜನ ನನ್ನ ವಿಡಿಯೋ ನೋಡಿ ಯೂಸ್ ಆಗಿದೆ, ಎಷ್ಟು ಜನ ಅವರಿಗೆ ಸಮಾಧಾನ ಸಿಕ್ಕಿದೆ, ಎಷ್ಟು ನಾನು ಕಷ್ಟ ಅನುಭವಿಸಿದ್ದೀನಿ, ನನ್ನ ವಿಡಿಯೋ ಎಲ್ಲ ಚೆಕ್ ಮಾಡಿರೋ ಕಮೆಂಟ್ಗಳು ಇದರಲ್ಲಿದೆ. ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಬಾಯಿ ಬಿಟ್ಟು ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಹೇಳ್ದೆ, ಇಲ್ಲ ನನ್ನ ಪರಿಸ್ಥಿತಿ ಹಿಂಗಾಗಿತ್ತು, ಹಿಂಗಾಗಿದೆ ಅಂತ. ಸೀರಿಯಲ್ಸ್ ಥರ ಅಂತೆ ಅದು. ನೋಡ್ರಿ, ಇದು ಸೀರಿಯಲ್ ಥರ ಕಾಣಿಸ್ತಿದೆ. ಈ ಕಮೆಂಟು ಅವ್ರು ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ. ಹಿಂದಿನ ವಿಡಿಯೋ ಕೂಡ ಅವರು ನೋಡಿದ್ದಾರೆ. ಅಲ್ಲಿ ಏನು ನರಕ ಅನುಭವಿಸಿದ್ದೀನಿ, ನಾನು ಯಾವ ದೇವ್ರಿಗೆ ಹೋಗಿದ್ದೀನಿ, ಪಾದಯಾತ್ರೆ ಎಲ್ಲಿ ಮಾಡಿದ್ದೀನಿ, ಎಲ್ಲವನ್ನೂ ಕೂಡ ಬರೆದಾಕಿದ್ದಾರೆ. ಕಣ್ಬಿಟ್ಕೊಂಡು ನೋಡಿ ಒಂದ್ಸಾರಿ. ನಾನು ಮೊನ್ನೆಯಿಂದ ಎರಡು ವಿಡಿಯೋನ ಮಾಡಿದ್ದೀನಿ ಬ್ಯಾಡ್ ಕಮೆಂಟ್ ಬೇಡ ಅಂತ. ಆದ್ರೂ ನಿಮ್ಗೇನೋ ಆಟ ಅನಿಸ್ಬಿಟ್ಟೈತೆ. ಒಳ್ಳೆ ಕಮೆಂಟ್ ಬಗ್ಗೆ ಮಾತಾಡಣ್ರಿ. ಇನ್ನು ಬ್ಯಾಡ್ ಕಮೆಂಟ್ ಬಗ್ಗೆ ಮಾತಾಡಿದ್ರೆ ಏನು ಲಾಭ ಇದೆ? ಅದೇ ಹೇಳ್ತಾರಲ್ಲ, ಏನಂದರೆ ನಾಯಿ ಬಲ್ಲ ಯಾವತ್ತಿದ್ರೂ ಡೊಂಕಿ. ಅದನ್ನ ನೆಟ್ಟಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಅಂತಂದರೆ, ಈ ಒಳ್ಳೊಳ್ಳೆ ಕಮೆಂಟ್ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಇಷ್ಟು ಎಲ್ಲ ನೋವುಗಳಿರುತ್ತೆ ಜೀವನದಲ್ಲಿ, ಇಷ್ಟೊಂದೆಲ್ಲ ಕಷ್ಟಗಳಿರುತ್ತೆ. ಈ ಒಂದೊಂದು ಕಮೆಂಟ್ ಓದ್ತಾ ಇದ್ರೆ ಕಣ್ಣೀರು ಹಂಗೆ ಬರುತ್ತೆ. ಅಷ್ಟು ನೋವು ಕಮೆಂಟ್ಗಳಿದ್ದಾವೆ. ಎಷ್ಟು ಜನ ಎಷ್ಟು ಕಷ್ಟನ ಅನುಭವಿಸ್ತಾ ಇದ್ದಾರೆ, ಮಗನಿಂದ, ಗಂಡನಿಂದ, ಸಂಸಾರದಿಂದ. ಒಂದು ಜೀವನನ ಹೆಣ್ಮಕ್ಳು ಎಷ್ಟೊಂದು ನರಕ ಅನುಭವಿಸ್ತಾ ಇದ್ದಾರೆ. ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡ್ಮಕ್ಳು ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ, ನನ್ನ ಸಂಸಾರ ಹೀಗಾಗಿದೆ, ಹೆಂಡ್ರು ಮಕ್ಕಳು ಹಿಂಗೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ರದ್ದು ಕಮೆಂಟು ಇಷ್ಟು ಕಷ್ಟ, ಇಷ್ಟು ನೋವುಗಳನ್ನ ಹಂಚ್ಕೊಂಡಿದ್ದಾರೆ. ಇದ್ರ ಮುಂದೆ ನನಗೆ ಆ ಬ್ಯಾಡ್ ಕಮೆಂಟ್ಗಳು ಏನೂ ಅನಿಸಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಅವ್ರು ಏನು ಹೇಳ್ಕೊತಾರೋ ಪರವಾಗಿಲ್ಲ. ನನಗೆ ಈ ನೋವು ಹಂಚ್ಕೊಳ್ಳೋಕ್ಕಾದ್ರೂ ನಿಮಗೆ ಒಂದು ಈ ಕಮೆಂಟ್ ಬಾಕ್ಸ್ ನಿಮಗೆ ಸಿಕ್ಕಿದೆ. ನಿಮ್ಮ ನೋವು ನಾನು ಕೇಳ್ತಾ ಇದ್ದೀನಲ್ಲ, ನನಗೂ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗಿದೆ, ಖುಷಿ ಆಗ್ತಾಯಿದೆ ಕೂಡ. ನಾನು ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಯಾಕಂದರೆ ಇಷ್ಟು ಮನಸ್ಸಿನ ನೋವುಗಳನ್ನ ಕೇಳುವಂಥ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿದೆ ಅಷ್ಟು. ಏನಂದರೆ, ನನ್ನ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗ್ತಾಯಿದೆ ಅಥವಾ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಇಲ್ಲಿ ಸುಮ್ಮನೆ ಯಾವುದೂ ವಿಡಿಯೋ ಮಾಡ್ತಾ ಇಲ್ಲ, ಮತ್ತು ಹಾಗೆ ಯಾರಿಗೂ ಮೋಸ ಮಾಡಬೇಕು, ಯಾರಿಗೂ ಸುಮ್ಮನೆ ಹೇಳಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಒಂದು ದಿವಸ ನಾನು ಇವತ್ತು ಸುಳ್ಳು ವಿಡಿಯೋ ಮಾಡಿ ಹಾಕ್ಬೋದು, ಆದರೆ ಪ್ರತಿನಿತ್ಯ ವಿಡಿಯೋಗಳನ್ನ ಹಾಕ್ತಾನೆ ಇರ್ತೀನಿ. ನಾನು ಇಲ್ಲೇ ಇರ್ತೀನಿ, ಯಾರ ಕೈಗೆ ಸಿಗೋದೇ ಇಲ್ವಾ, ಯಾರ ಕಣ್ಣಿಗೆ ಕಾಣೋದೇ ಇಲ್ವಾ ಹೇಳಿ? ಸುಳ್ಳು ಹೇಳಿ ವಿಡಿಯೋ ಮಾಡಿ ಇಲ್ಲಿ ಏನು ಲಾಭ ಮಾಡ್ಕೊಳ್ಳೋದಿದೆ ನನಗೆ ಹೇಳಿ? ಆಯಿತಾ? ನಾನು ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ವಿಡಿಯೋಗಳನ್ನ ಮಾಡ್ತಾ ಇರೋದು. ನಾನು ನಿನ್ನೆ ಕೂಡ ವಿಡಿಯೋ ಹಾಕಿದ್ದೆ, ನನ್ನ ಪರಿಸ್ಥಿತಿ ಏನಾಯಿತು ಏನಿಲ್ಲ ಅಂತ ಎಲ್ಲವೂ ಕೂಡ ಅದರಲ್ಲಿ ಹೇಳಿದ್ದೀನಿ. ಅದನ್ನೂ ಕೂಡ ಒಂಥರ ವಿಚಿತ್ರವಾಗಿ ತೊಗೊಂಡಿದ್ದಾರೆ ಜನ. ಎಲ್ಲರೂ ತೊಗೊಂಡಿಲ್ಲ, ತುಂಬ ಜನಕ್ಕೆ ಇಷ್ಟ ಆಗಿದೆ. ಆದರೆ ಈ ಎರಡೇ ಬಂದಿರೋದು ಕಮೆಂಟ್ ಬಿಡಿ. ಇಷ್ಟ ಆದವರು ಲೈಕ್ ಕೊಟ್ಟು ಹೋಗಿದ್ದಾರೆ, ಕಮೆಂಟ್ ಆಗದೇ ಇದ್ರೂ ಪರವಾಗಿಲ್ಲ. ಆದರೆ ಈ ಇಷ್ಟ ಆಗದೇ ಇರೋರು ಕಮೆಂಟ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ. ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ, ಅದು ನನಗೆ ಏನು ಪರಕ್ಕೆ ಬೀಳೋದಿಲ್ಲ ಆ ಕಮೆಂಟ್ ಬಗ್ಗೆ. ಇನ್ನು ಇಷ್ಟೆಲ್ಲ ಕಮೆಂಟ್ ಹಾಕಿದ್ದೀರಾ, ಇಷ್ಟೆಲ್ಲ ನೀವು ಕಷ್ಟಗಳನ್ನ ಹಂಚ್ಕೊಂಡಿದ್ದೀರಾ, ಆ ಮನಸ್ಸುಗಳು ಎಷ್ಟು ನೊಂದಿರ್ತವೆ, ಅದರಿಂದ ಎಷ್ಟು ನೋವನ್ನ ಅನುಭವಿಸಿರ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿ ನೋಡ್ರಿ, ಮಾಟ ಮಂತ್ರ ಅನ್ನೋದು ಸುಳ್ಳು. ಹೌದು, ಸುಳ್ಳು ಬಿಟ್ಬಿಡೋಣ ಅಲ್ವಾ? ಅಂದರೆ ಈಗ ನೋವುಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಇದು ಯಾವುದೋ ಏನೋ ಹೇಳ್ತಾರೆ ಅವರು, ಆ ಥರದ್ದು ಏನಾದರೂ ಇದ್ದರೆ ಸರಿಪಡಿಸಿ ನೀವು. ಅವ್ರು ಬ್ಯಾಡ್ ಕಮೆಂಟ್ ಹಾಕೋರು ಹೋಗಿ ಸರಿಪಡಿಸಿ. ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ಅವರಿಗೆ ಒಂದು ನೋವಿನ ಒಂದು ಸಮಾಧಾನ ಮಾತುಗಳನ್ನ ಹೇಳ್ತಾ ಇದ್ದೀನಿ, ಅಥವಾ ಅದಕ್ಕೆ ನನಗೆ ಸಾಧ್ಯವಾದಷ್ಟು ಪರಿಹಾರವನ್ನು ನಾನು ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ. ಇಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ಇದು ಇಷ್ಟೇ ಅಲ್ಲ, ಇನ್ನೂ ಸಾಕನಷ್ಟು ಕಮೆಂಟ್ಗಳಿದೆ. ಹೋಗಿ ಬೇಕಂದರೆ ನೋಡಿ. 1000 ಕಮೆಂಟ್ ಬಂದಿದೆ. ಅದರಲ್ಲಿ ಭಾಳ ಆದರೆ ಒಂದು 5 ಕಮೆಂಟೋ 10 ಕಮೆಂಟೋ ಬ್ಯಾಡ್ ಕಮೆಂಟ್ ಇರಬೇಕು. ಮಿಕ್ಕಿದ್ದೆಲ್ಲ ಒಳ್ಳೆ ಕಮೆಂಟೇ ಇರೋದು. ಅವ್ರು ಬರೀ ಅವ್ರ ನೋವುಗಳನ್ನೇ ಹಂಚ್ಕೊಂಡಿದ್ದಾರೆ. ಎಷ್ಟು ನೋವು ತಿಂದಿದ್ದಾರೆ, ಜೀವನದಲ್ಲಿ ಏನು ಕಳ್ಕೊಂಡಿದ್ದಾರೆ, ಏನು ಪಡ್ಕೊಂಡಿದ್ದಾರೆ. ದೇವ್ರನ್ನ ನಂಬಿದವರು, ದೇವ್ರನ್ನ ನಂಬಿನೂ ನಮಗೇನು ಸಿಕ್ಕಿಲ್ಲ ಅನ್ನೋರು, ಅಥವಾ ನಾವು ಈ ಮಕ್ಕಳನ್ನ ಇಟ್ಟು ಓದಿಸಿದ್ದೀವಿ, ಒಂದು ಕೆಲಸ ಸಿಕ್ಕಿಲ್ಲ, ಒಂದು ಉದ್ಯೋಗ ಸಿಕ್ಕಿಲ್ಲ ಅಂತ ನೋವುಗಳನ್ನ ಹಂಚ್ಕೊಂಡು ಕಣ್ಣೀರಿಟ್ಟವರು. ಇದೆಲ್ಲ ಸುಮ್ಮನೆ ಕಮೆಂಟ್ ಹಾಕೋಕ್ಕಾಗ್ತದೇನ್ರಿ? ನಾನು ಹೇಳ್ತೀನಿ, ಹೌದು, ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ, ಸುಮ್ಮನೆ ಮಾಡಿ ಹಾಕಿದ್ದೀನಿ. ದುಡ್ಡಿಗೋಸ್ಕರ ಅಂತ ಹೇಳಿದ್ರೆ, ಲೈಕ್ಗೋಸ್ಕರ, ಕಮೆಂಟ್ಗೋಸ್ಕರ ವಿಡಿಯೋ ಮಾಡ್ತೀನಿ. ಹೌದು, ನನ್ನ ನೋವು ಆಗಿದೆ ಅಂತ ಹೇಳ್ಕೊಂಡಿರೋದು ಸುಳ್ಳು ಅಂತ ಹೇಳಿದ್ರಲ್ವ. ಈ ಕಮೆಂಟ್ಗಳನ್ನೆಲ್ಲ ಸುಮ್ಮನೆನಾ? ಇವರೆಲ್ಲ ಸುಮ್ಮನೆ ಬಂದು ನನಗೆ ಕಮೆಂಟ್ ಹಾಕ್ಬಿಟ್ರಾ? ಹೇಳ್ಬಿಡಿ. ಕಮೆಂಟ್ಗಳು ಒಂದೊಂದು ನೀವು ಓದ್ತಾ ಬನ್ನಿ, ನಿಮಗೆ ಅದರ ಅನುಭವ ಆಗುತ್ತೆ. ಇವರೆಲ್ಲ ಸುಮ್ಮನೆ ಕಮೆಂಟ್ ಹಾಕೋಕ್ಕೆ ಸಾಧ್ಯ ಏನು ಹೇಳಿ? ನೀವೇ ಹೇಳ್ರಿ. ನಾನು ವಿಡಿಯೋ ಮಾಡಿದೆ, ನಾನೇನು ಮಾಡಿದೆ? ದುಡ್ಡಿಗೋಸ್ಕರ ವಿಡಿಯೋ ಮಾಡಿದೆ ಅಲ್ವಾ? ದುಡ್ಡಿಗೋಸ್ಕರ ವಿಡಿಯೋ ಮಾಡಿದ್ರೆ ಇವ್ರ ಕಮೆಂಟು ಆ ವಿಡಿಯೋ ಅರ್ಥ ಆಗಲಾರ್ದೆ ಇಷ್ಟೊಂದು ಕಮೆಂಟ್ ಹಾಕೋಕ್ಕೆ ಸಾಧ್ಯನಾ? ಅಂದರೆ ಇವರೆಲ್ಲ ದಡ್ರು, ನೀವು ಬ್ಯಾಡ್ ಕಮೆಂಟ್ ಹಾಕೋರು ಮಾತ್ರ ಬುದ್ಧಿವಂತರು ಅಲ್ವಾ?
ಇವರೆಲ್ಲ ದಡ್ರು, ನಿಮ್ಮಂಥವ್ರ ಮಾತು ನಂಬ್ತಾರಲ್ಲ ಅವರೆಲ್ಲ ಏನಂತ ಹೇಳೋದು ಅವ್ರಿಗೆ ಅಂತ ಕೇಳ್ತೀರಾ ಅಲ್ವಾ? ಅಂದರೆ ಎಷ್ಟು ಕಮೆಂಟ್, 1000 ಕಮೆಂಟಲ್ಲಿ 10 ಕಮೆಂಟ್ ಬ್ಯಾಡ್ ಕಮೆಂಟ್ ಇದೆ. ಮಿಕ್ಕಿದ್ದೆಲ್ಲ ನನಗೆ ಈ ಕಷ್ಟಗಳ ಹೇಳ್ಕೊಂಡಿದ್ದು, ಒಳ್ಳೆ ರೀತಿಯಲ್ಲಿ ಅವ್ರು ನನಗೆ ಹೇಳಿರೋದು, ಅವರೆಲ್ಲ ದಡ್ರು. ಈ 10 ಜನ ಮಾತ್ರ ಬುದ್ಧಿವಂತರು. ಹಿಂಗಿದೆ ನೋಡಿ ಪ್ರಪಂಚ. ನಾನು ಏನು ಹೇಳೋದಂದ್ರೆ, ಎಲ್ಲರ ಮನಸ್ಥಿತಿ ಒಂದೇ ಇರಲ್ಲ. ಅವ್ರ ಮನಸ್ಸಿನ ಪರಿಸ್ಥಿತಿನೂ ಒಂದೇ ಇರಲ್ಲ. ಒಬ್ಬರಿಗೆ ಬೇಕು, ಒಬ್ರಿಗೆ ಬೇಡ, ಆ ಥರ ಇರುತ್ತೆ. ಇಲ್ಲ ಅಂತ ಹೇಳಲ್ಲ. ಆದರೆ ಆ ವಿಡಿಯೋದಲ್ಲಿ ಅರ್ಥ ಇದೆಯಲ್ಲ ಅಂತನೂ ಗೊತ್ತಾಗಬೇಕಲ್ಲ. ಸುಮ್ಮನೆ ಒಂದು ವಿಡಿಯೋ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟು ನಾನು ಹಾಕಿದರೆ, ಅದಕ್ಕೊಂದು ನೀವು ಬ್ಯಾಡ್ ಕಮೆಂಟ್ ಹಾಕಿ, ಇನ್ನೊಂದು ಮತ್ತೊಂದು ಹಾಕಿ ನಾನೇನು ಕೇಳಿಲ್ಲ. ಅದಕ್ಕೆ ಪೂರ್ತಿಯಾಗಿ ನಾನು ಹೇಳಿದ್ದೀನಿ. ಏನು ಎತ್ತ ಅಂತ ವಿವರಿಸಿ ಮಾತಾಡಿದ್ದೀನಿ. ಅದ್ರ ಬಗ್ಗೆ ಏನಂತ ತಿಳಿಸ್ಕೊಟ್ಟಿದ್ದೀನಿ. ಕೆಲವೊಂದೊಂದು ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆಯಿತಾ? ಅಂಥದಕ್ಕೂ ನೀವು ಇಂಥ ಕಮೆಂಟ್‌ಗಳನ್ನ ಏನಂತಾನೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಹೋಗ್ಲಿ, ನನಗೆ ನಿನ್ನೆ ವಿಡಿಯೋಕ್ಕೆ ಹಾಕಿದ್ರಲ್ಲ ಆ ಕಮೆಂಟು 2 ಕಮೆಂಟು ಬಿಟ್ಟಾಕ್ಬಿಡಿ. ನಾನು ಅದೇ ಹೇಳ್ತಿದ್ದೀನಲ್ಲ, ಈ ಥರ ಜನ ಇರ್ತಾರೆ. ನೀವೇ ನೋಡಿ, ನೀವು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀರಂತ, ಈ ನಿಮ್ಮ ಕಷ್ಟನೇ ನನ್ನ ಕಷ್ಟ ಆಗಿದೆ. ಯಾಕಂದರೆ ಆ ಕಷ್ಟನ ನಾನು ಅನುಭವಿಸಿದ್ದೀನಿ. ಒಬ್ಬೊಬ್ರು ಹೇಳ್ತಾರೆ ನನಗೆ, ಸಿಸ್ಟರ್ ನೀವೇನು ಕಷ್ಟ ಅನುಭವಿಸಿದಾರೆ ನೋಡು, ಅದೇ ಸೇಮ್ ಕಷ್ಟ ನನಗೆ ಇದೆ. ನಾನು ಕೂಡ ಅನುಭವಿಸಿದ್ದೀನಿ, ಅನುಭವಿಸ್ತಾ ಇದ್ದೀನಿ. ಇನ್ನೂ ಕೂಡ ನನಗೆ ಪರಿಹಾರ ಸಿಕ್ಕಿಲ್ಲ. ಎಲ್ಲೆಲ್ಲೋ ದೇವ್ರಿಗೆ ಹೋಗಿ ಬಂದಿದ್ದೀನಿ, ಎಲ್ಲೆಲ್ಲೋ ದುಡ್ಡು ಕೊಟ್ಟು ಖರ್ಚು ಮಾಡಿ ನಾನು ಏನೇನೋ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ದೀವಿ. ಆದರೂ ನಮಗೆ ಇದಕ್ಕೆ ಪರಿಹಾರ ಸಿಕ್ಕಿಲ್ಲ. ಇನ್ನೂ ಪರಿಹಾರ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾನೇನು ಇಲ್ಲಿ ಶಾಸ್ತ್ರ ಹೇಳೋಕೆ ಕೂತ್ಕೊಂಡಿಲ್ಲ. ಒಂದು ಏನಂದರೆ, ನನ್ನ ಜೀವನದಲ್ಲಿ ನಾನೇನು ಒಂದು ನನ್ನ ಜೀವನಕ್ಕೆ ಒಳ್ಳೇದು ಮಾಡ್ಕೊಂಡಿದ್ದೀನೋ ಅದನ್ನು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಆಯಿತಾ? ಇಲ್ಲೇನು ನಾನೇನು ಯಾರ ಹತ್ರ ದುಡ್ಡು ಇಸ್ಕೊತಾ ಇದ್ದೀನ, ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀರ ಅಂತ ಹೇಳೋಕ್ಕೆ. ಅಲ್ಲ, ನನಗೆ ಒಂದು ಅರ್ಥ ಆಗಿಲ್ಲ. ನಾನು ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರೆಲ್ಲ ಎದಕ್ಕೋಸ್ಕರ ಕಮೆಂಟ್ ಹಾಕಿದರೆ ನೀವು ಇವಾಗ ಕಮೆಂಟ್ ಹಾಕ್ಬೇಕು ನನಗೆ. ನೀವು ಬುದ್ಧಿವಂತರ ಅವತ್ತು ಕಮೆಂಟ್ ಹಾಕಿದ್ರಲ್ಲ, ನೀನು ಲೈಕ್‌ಗೋಸ್ಕರ, ಯೂಸ್‌ಗೋಸ್ಕರ, ದುಡ್ಡಿಗೋಸ್ಕರ ಕಮೆಂಟ್ ಹಾಕ್ತಾ ಇದೆಯಲ್ಲ, ವಿಡಿಯೋ ಮಾಡಿ ಹಾಕ್ತಾ ಇದೀಯ ಅಂತ. ಇದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡಿ. ಇಷ್ಟು ಜನ ಕಮೆಂಟ್ ಹಾಕಿದ್ರಲ್ಲಿ ಇವ್ರಿಗೆಲ್ಲ ಉತ್ತರ ಕೊಡಿ ನೀವು. ಅವ್ರಿಗೆ ಹೋಗಿ ಕೇಳಿ. ನೀವೇನು ಹುಚ್ಚರು? ಇವ್ರು ಹುಚ್ಚರು, ಕಮೆಂಟ್ ಹಾಕಿದ್ದೀರ ನೀವು, ಅವ್ರಿಗೆ ಯಾಕೆ ಕಮೆಂಟ್ ಹಾಕಿದ್ರು ಅಂತ ಕೇಳಿ ನೋಡೋಣ. ಅಲ್ಲ ರೀ, ಎಲ್ಲರ ಜೀವನನೂ ಒಂದೇ ಥರ ಇರೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಮಾತಾಡೋದಂದ್ರೆ ಬಾಯಿ ಕೊಟ್ಟಿದ್ದಾನೆ ಭಗವಂತ ಫ್ರೀಯಾಗಿ ಅಂದರೆ ಏನೋ ಮಾತಾಡೋದಲ್ಲ. ಇನ್ನೇನೋ ಇದೆ ಅಂತ ಏನೋ ಕಮೆಂಟ್ ಹಾಕಿ ಹೋಗೋದಲ್ಲ. ಅಲ್ಲಿ ಏನು ಮಾತಾಡ್ತಾ ಇದ್ರ, ಆ ವಿಡಿಯೋ ಎದ್ರ ಬಗ್ಗೆ ಇದೆ, ಅವ್ರ ಜೀವನ ಏನು ಆಗಿರ್ಬೋದು, ಆಗಿಲ್ಲ. ಅಥವಾ ನಾನು ಹೇಳೋದಕ್ಕೆ ಒಂದು ವಿಡಿಯೋ ನೋಡಿ ನಿಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ವಿಡಿಯೋ, ಹೋಗಿ ಹಿಂದಿನ ವಿಡಿಯೋ ಒಂದು ಚೆಕ್ ಮಾಡ್ಕೊಳ್ರಿ. ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಹಿಂದಿನ ವಿಡಿಯೋ ನೋಡ್ರಿ. ಕಷ್ಟ ಅನುಭವಿಸಿದ್ದೀನ ಇಲ್ವಾ, ಅಥವಾ ಇದು ಒಂದೇ ವಿಡಿಯೋ ನಾನು ಸುಳ್ಳು ಹೇಳಿ ಮಾಡಿದ್ದೀನವ, ಅಥವಾ ನಾವು ಏನೇನು ನನ್ನ ಜೀವನದಲ್ಲಿ ಆಗಿದೆಯಾ, ಎಲ್ಲವನ್ನೂ ವಿಡಿಯೋ ಮಾಡಿ ಹಾಕಿದ್ದೀನಿ. 2 ವರ್ಷದಿಂದ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅದರಲ್ಲಿ ಇನ್ನೊಂದು ಚಾನಲ್ ಇದೆ, ನಂದು ಅಡುಗೆ ಚಾನಲ್ಲು. ಅದು ಮಾಡೋಕ್ಕಾಗ್ದೇ ಸ್ಟಾಪ್ ಮಾಡಿದ್ದೀನಿ. ಯಾಕೆ ಸ್ಟಾಪ್ ಮಾಡಿದ್ದೀನಿ? ದುಡ್ಡಿಗೋಸ್ಕರನೇ ಮಾಡಬೇಕಂದ್ರೆ ನಾನು ಅಲ್ಲೇ ಹಾಕಬೇಕಾಗಿತ್ತು, ಮಾಡಬೇಕಾಗಿತ್ತು. ಅದನ್ನು ಕೂಡ ಆ ಚಾನಲ್ಲು ರನ್ ಮಾಡಬೇಕಾಗಿತ್ತು. ಯಾಕಂದರೆ ನನ್ನ ಆರೋಗ್ಯ ಪರಿಸ್ಥಿತಿ ಹೆಂಗದೆ ನೋಡಿಕೊಂಡು, ಆಮೇಲೆ ಇನ್ನೊಬ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಈ ಚಾನಲ್ಲು ನಾನು ಸ್ಟಾಪ್ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದೆ. ನನಗೆ ಒಂದು ಅನುಕೂಲ, ಭಗವಂತ ಕೈ ಹಿಡ್ದ ನನಗೆ. ಎಲ್ಲವನ್ನೂ ಸೋತೋಗಿದ್ದೀನಿ, ಬೇಡ ನನಗೆ ಇದು ಅಂತ ಕೈ ಬಿಡಬೇಕು ಅನ್ನೋಷ್ಟರಲ್ಲಿ ಭಗವಂತ ನನಗೆ ಇದನ್ನು ಕೈ ಹಿಡಿದಿದ್ದಾರೆ ಅಲ್ವಾ? ಇವಾಗ ಯಾರೇ ಒಂದು ಮಾಡಿದ್ರು ದುಡ್ಡಿನ ಅವಶ್ಯಕತೆ ಅಂತ ಹೇಳಿದ್ರೆ, ಹೌದು ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ ಇಷ್ಟೆಲ್ಲ ಚಾನಲ್ಗಳನ್ನ ಮಾಡ್ತಾ ಇದ್ದಾರೆ, ಅಥವಾ ನೀವು ಹೊರಗಡೆ ಹೋಗಿ ದುಡಿತಾ ಇದ್ದೀರಾ ಅಲ್ವಾ? ಯಾರು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ? ನೀವು ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಕೂತ್ರಲ್ಲ, ಪುಕ್ಷಟೆ ಕೆಲಸ ಮಾಡಬೇಡ್ರಿ. ನೀವು ಯಾಕೆ ದುಡ್ಡಿಗೋಸ್ಕರ ದುಡಿತೀರಿ? ಮತ್ತು ತಿಂಗಳಾದ್ಮೇಲೆ ಪೇಮೆಂಟ್ ಯಾಕೆ ಇಸ್ಕೋತೀರಿ? ಇಸ್ಕೋಬೇಡ್ರಿ ಪೇಮೆಂಟು, ಬಿಟ್ಬಿಡ್ರಿ. ಮೈ ಮುರಿದು ದುಡಿತೀವಿ, ನೀವೇನು ಕೂತು ವಿಡಿಯೋ ಮಾಡ್ತೀರಾ ಅಂತ ನೀವು ಅಂತೀರಿ, ಹೌದಿಲ್ಲ? ನಿಮ್ಮ ತಾಕತ್ತು ಎಷ್ಟೈತಿ, ನೀವು ಆಟ ದುಡಿಯಾಕತ್ತೀರಿ. ನಮ್ಮ ತಾಕತ್ತು ಎಟ್ಟದ ಆಟೇ ದುಡಿತೀವಿ. ನೀವ್ಯಾಕೆ ಅದನ್ನ ತಲೆ ಕೆಡಿಸ್ಕೋತೀರಿ? ಸುಮ್ಮನೆ ನೋಡ್ರಿ, ಇಷ್ಟೊಂದು ಕಮೆಂಟ್ಗಳಿಗೆ ನಾನು ಇಷ್ಟು 7 ಸತಿ ರಿಪ್ಲೈ ಮಾಡಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾನು ಒಂದೊಂದಕ್ಕೂ ಅವರಿಗೆ ಉತ್ತರ ಕೊಟ್ಟಿದ್ದೀನಿ. ಒಂದೊಂದು ದಾರಿನೂ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಯಾರಿಗೂ ಇಲ್ಲಿ ಕಷ್ಟ ಅಂತ ಇದ್ರೆ ಅವ್ರು ಅಷ್ಟೊಂದು ಕಮೆಂಟ್ ಹಾಕ್ತಾ ಇದ್ರ, ಅಷ್ಟೊಂದು ರಿಪ್ಲೈ ಮಾಡ್ತಾ ಇದ್ರಾ? ಹೇಳ್ರಿ ನೋಡೋಣ. 10 ಸತಿ ನನಗೆ ಕೇಳ್ತಾ ಇದ್ರ, ಒಬ್ಬೊಬ್ಬರೇ ಅಷ್ಟು ಕಮೆಂಟ್ ಹಾಕಿದ್ರೆ 7, 6, 3 ಸಾರಿ ನನಗೆ. ಸುಮ್ಮನೆ ಹಾಕಕ್ಕೆ ಅವ್ರಿಗೇನು ಕೆಲಸ ಇಲ್ಲ? ಹೇಳ್ರಿ ನೋಡೋಣ. ನೀವೇನು ಮಾತಾಡ್ತಿರೋ ನಿಮಗೆ ಸರಿ ಅನಿಸಿರ್ಬೋದು. ಮೇನಾಗಿ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಇಷ್ಟೇ ಮಾತಾಡೋದಿತ್ತು. ಇದರಲ್ಲಿ ಕನ್ಫ್ಯೂಸ್ ಇದ್ರೆ ಮತ್ತೆ ಕಮೆಂಟ್ ಹಾಕ್ಕೊಡ್ರಿ, ನನಗೇನು ಚಿಂತೆ ಇಲ್ಲ. ನಾನು ಹೇಳೋದು ಒಂದೇ, ಏನಂದರೆ ಇವ್ರಿಗೆಲ್ಲರಿಗೂ ಉತ್ತರ ಕೊಡ್ರಿ. 4 ಸಲ 8 ಸಲ ಇಲ್ಲೆಷ್ಟೆಲ್ಲ ಕಮೆಂಟಿಗೆ ರಿಪ್ಲೈ ಮಾಡ್ಕೊಂಡಿದ್ವಲ್ಲ, ಇವ್ರಿಗೆಲ್ಲರಿಗೂ ನೀವು ಉತ್ತರ ಕೊಡ್ರಿ. ಹೌದಂತೀನಿ ನಿಮ್ಗೆ.